ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಈ ವಾರದಲ್ಲಿ ಏನೆಲ್ಲ ಘಟನೆ ಆಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತುಂಟು. ಸೊ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಯಾವ ವಿಚಾರಕ್ಕೆ ಮಾತಾಡಬೇಕು ಅಂತ ಹೇಳಿ ಒಂದು ವಿಷಯ. ಸೊ ಇಲ್ಲಿಯವರೆಗೆ ಸುದೀಪ್ ಸರ್ ಅವರು ಬಂದ ಪ್ರೋಮೋಯನ್ನು ಬಿಟ್ಟಿಲ್ಲ. ಆಕ್ಚುಲಿ ಸುದೀಪ್ ಸರ್ ಅವರು ಸ್ವಲ್ಪ ಬಿಸಿ ಇದ್ದಾರೆ, ಫಿಲ್ಮ್ ಇದು ಹಾಗೆ ಹೀಗೆ ಅಂತ ಹೇಳಿ. ಸೊ ಅವ್ರದ್ದು ಮ್ಯಾಕ್ಸ್ ಫಿಲ್ಮ್ ರಿಲೀಸ್ ಆಗ್ತಿದೆ ನಾಡ್ದು ಡಿಸೆಂಬರ್ 25. ಸೊ ಹಾಗಾಗಿ ಅವರು ಪ್ರಮೋಷನ್ ಅಲ್ಲಿ ಅದರಲ್ಲೆಲ್ಲ ಆಕ್ಟಿವಿಟಿಯಲ್ಲಿ ಬಿಸಿ ಇದ್ದಾರೆ. ಹಾಗಾಗಿ ಇವರು ಈ ವಾರದಲ್ಲಿ ಒಂದು ದಿನ ಮಾತ್ರ ಶೂಟಿಂಗ್ ಅಂತ ಹೇಳಿದ್ರೆ ಎವ್ರಿ ಡೇ ಒಂದೇ ದಿನ ಮಾಡುದು, ಬಟ್ ಬೆಳಿಗ್ಗೆ ಸ್ಕಿಪ್ ಮಾಡಿ ಅಂತ ಹೇಳಿದ್ರೆ ನಿನ್ನೆದ ಎಪಿಸೋಡ್ ಅನ್ನು ಸ್ವಲ್ಪ ಇವತ್ತು ಎಳಿತಾರೆ ಜಾಸ್ತಿ ಹೊತ್ತು, ಮತ್ತೆ ಲಾಸ್ಟಿಗೆ ಸುದೀಪ್ ಸರ್ ಅವರು ಬರ್ತಾರೆ. ಸೊ ಹಾಗೆ ಬಂದು ಈಗ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ನೋಡ್ಕೊಂಡು ಹೋಗುವ. ಮೊದಲನೇದಾಗಿ ಮಾತಾಡ್ಬೇಕಾದ ವಿಷಯ ಅಂತ ಹೇಳಿದ್ರೆ ಮೈನ್ ನಮ್ದು ರಜತ್ ಹಾಗೂ ಧನರಾಜ್ ಆಚಾರ್ ಅವರ ಬಗ್ಗೆ ನಡುವೆ ನಡೆದ ಘಟನೆ. ಸೊ ಇದರಲ್ಲಿ ಭಯಂಕರ ಒಂದು ತೀವ್ರವಾದ ಘಟನೆ ನಡೆದಿದೆ. ಏನಂತ ಹೇಳಿದ್ರೆ ರಜತ್ ಅವರು ಧನರಾಜ್ ಅವರನ್ನು ಹೋಗಿ ಪುಷ್ ಮಾಡಿದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿದ್ರೆ ಅದು ಕರೆಕ್ಟ್ ಆಗಿ ತೋರಿಸಿಲ್ಲ ಬಿಗ್ ಬಾಸ್ ಅವರು, ಬಟ್ ಅದು ಪುಷ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸೊ ಇದು ಸ್ಟಾರ್ಟ್ ಆಗಿದ್ದು ಹೇಗೆ, ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಧನರಾಜ್ ಆಚಾರ್ ಅಂತ ಹೇಳ್ಬೋದು. ಧನರಾಜ್ ಆಚಾರ್ ಅವರು ಇವರು ಯಾರು ಚೈತ್ರ ಕುಂದಾಪುರ ಅವರು ಧನರಾಜ್ ಆಚಾರ್ಯಗೆ ಹೋಗಿ ಹೇಳ್ತಾರೆ, ನೀವು ಹೋಗಿ ಸ್ವಲ್ಪ ಜಾಸ್ತಿ ಧೈರ್ಯ ತಗೋಬೇಕು, ಮಾತಾಡಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಅದಕ್ಕೆ ಇನ್ನೊಂದು ಫೈನಲ್ ಹತ್ರ ಬಂತಂತ ಹೇಳಿ ಧನರಾಜ್ ಅವರು ಸ್ಟ್ರಾಟಜಿ ಮಾಡ್ತಾರೆ. ಸೊ ಏನಂತ ಹೇಳಿದ್ರೆ ಒಬ್ಬರನ್ನು ಟಾರ್ಗೆಟ್ ಮಾಡ್ಲಿಕ್ಕೆ, ಯಾರನ್ನು ರಜತ್ ಆಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ ರಜತ್ ಅವರು ಧನರಾಜ್ ಅವರ ಜೊತೆನೇ ಇದ್ದದ್ದು, ಧನರಾಜ್ ಹನುಮಂತ್ ಅವ್ರ ಜೊತೆನೇ ಇದ್ದದ್ದು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಟಾಸ್ಕ್ ಅಲ್ಲಿ ತುಂಬಾ ಪುಷ್ ಮಾಡ್ತಿದ್ರು ರಜತ್ ಅವರು. ಏನೋ ಒಂದು ವಿಷಯಕ್ಕೆ ಧನರಾಜ್ ಅವರು ಸಿಟ್ಟುಕೊಂಡು ಧನರಾಜ್ ಅವರನ್ನು ಪೋಕ್ ಮಾಡಿದ್ರು. ಧನರಾಜ್ ಅವರು ರಜತ್ ಅವರನ್ನು ಪೋಕ್ ಮಾಡಿದ್ರು ಅಂತ ಹೇಳಿದ್ರೆ ಬೇಕಂತ ರಜತ್ ಅವ್ರ ಬಗ್ಗೆ ಮಾತಾಡೋದು, ಅದೊಂದು ಇರಿಟೇಷನ್ ತರ ಮಾಡಿದ್ರು ಒಂದು ದಿವಸ. ಸೊ ಮೊನ್ನೆ ಸಹ ಹಾಗೆ ಸಿಟ್ಟುಗೊಂಡ ಧನರಾಜ್ ಅವರಿಗೆ ಬೇಗ ಸಿಟ್ಟು ಬರ್ತದೆ, ಅವ್ರು ಸಿಟ್ಟುಗೊಂಡು ರಜತ್ ಅವರ ಮುಖಕ್ಕೆ ಹಿಂಗ್ 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 ಅಂತ ಜೋರಾಗಿ ಮಾಡಿದ್ರು. ಅಂತ ಹೇಳಿದ್ರೆ ಯಾರಿಗೆ ಒಬ್ಬ ಮನುಷ್ಯನಿಗೆ ಫಸ್ಟಿಗೆ ಸಾಯಿಲ್ ಅಂತ ಹೇಳಿ ಬಿಟ್ಟಿದ್ರು ಮೇ ಮುಟ್ಲಿಕ್ಕೆ ರಜತ್ ಅವರು, ಆಮೇಲೆ ಜಾಸ್ತಿ ಆದಾಗ ಬಗ್ಗೆ ಪುಷ್ ಮಾಡಿದ್ರು. ಸೊ ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ನಿನ್ನೆ ನಾಮಿನೇಷನ್ ಎಲಿಮಿನೇಷನ್ ಇದು ಕಳಪೆ ಹಾಗೂ ಉತ್ತಮ ಟಾಸ್ಕ್ ಇರುವಾಗ ಅಲ್ಲಿ ಸಹ ಹಾಗೇನೆ ಮುಟ್ತೀರಾ ಬನ್ನಿ ಮುಟ್ಟಿ 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 ಅಂತ ಹೇಳಿ ಪ್ರವೋಕ್ ಮಾಡಿದೆ ಯಾರೋ ಧನರಾಜ್ ಆಚಾರ್. ಅದು ಯಾರಿಗೆ ಸಿಟ್ಟು ಬಂದು ಪುಷ್ ಮಾಡ್ಲಿಕ್ಕೆ ಹೋದ್ರು, ಬಟ್ ಅಲ್ಲಿ ತಡೆದಿದ್ದಾರೆ ಇವರು ಭವ್ಯ ಎಲ್ಲ. ಬಟ್ ಈ ವಿಷಯದ ಬಗ್ಗೆ ಇಬ್ಬರಿಗೆ ಸುದೀಪ್ ಸರ್ ಅವರು ಕ್ಲಾಸ್ ತಗೋತಾರೆ. ಮೊದಲಿಗೆ ಧನರಾಜ್ ಅವರಿಗೆ ಸಹ ತಗೋಬೇಕು ಹಾಗೂ ರಜತ್ ಅವರಿಗೆ ಫಿಸಿಕಲ್ ಹೋಗ್ಲಿಕ್ಕೆ ಇಲ್ಲ. ಈಗ ಆಲ್ರೆಡಿ 2 ಜನ ಹೊರಗೆ ಹೋಗಿ ನಿಮ್ಗೆ ಗೊತ್ತುಂಟು. ಒಂದು ಸೂರ್ಯ ಭಾಷ್ ಮಾಡಿದ ಅವರು ಬಿಗ್ ಬಾಸ್ ಅಲ್ಲಿ ಇದ್ರು. ಸೊ ಅವರು ಹೋಗಿದ್ದೆಲ್ಲ ನಿಮ್ಗೆ ಗೊತ್ತುಂಟು. ಅವ್ರು ಜಸ್ಟ್ ಪುಷ್ ಮಾಡಿದ್ದು ನಮ್ದು ಲಾಯರ್ ಅನ್ನು, ಬಟ್ ಅವರನ್ನು ಹೊರಗೆ ಕಳಿಸಿದ್ದಾರೆ. ಬಟ್ ಈ ವಾರದಲ್ಲಿ ಸುದೀಪ್ ಸರ್ ಅವರು ರಜತ್ ಅವರನ್ನು ಹೊರಗೆ ಕಳಿಸ್ತಾರ ಗೊತ್ತಿಲ್ಲ, ಮೇ ಬಿ ಕಳಿಸ್ಲಿಕ್ಕಿಲ್ಲ. ಅಷ್ಟೇನು ಫಿಸಿಕಲಿ ಇದು ಮಾಡಿಲ್ಲ, ಬಟ್ ಪುಷ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದು ತಪ್ಪೇ ಕನ್ನಡ ಬಿಗ್ ಬಾಸ್ ಅಲ್ಲಿ, ಹಿಂದಿಯಲ್ಲಿ ಕಾಮನ್ ಬಿಡಿ. ಇದೊಂದು ವಿಷಯ. ಆದ್ರೆ ಇನ್ನು ಮಂಜು ಅವರಿಗೆ ಕ್ಲಾಸ್ ತಗೋಬೇಕು. ಮಂಜು ಅವರಿಗೆ 100% ಕ್ಲಾಸ್ ತಗೊಳ್ತಾರೆ ಸುದೀಪ್ ಸರ್. ಯಾಕಂತ ಹೇಳಿದ್ರೆ ಸುದೀಪ್ ಸರ್ ಅವರ ಒಳ್ಳೆಯ ಗೆಳೆಯ ಮಂಜು. ಯಾಕಂತ ಹೇಳಿದ್ರೆ ಈ ಗೌತಮಿ ಅವರು ಕ್ಯಾಪ್ಟನ್ಸಿಯ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ ಆದಾಗ ಅವರ ಒಂದು ಬಿಹೇವಿಯರ್ ಉಂಟಲ್ಲ, ಕಂಪ್ಲೀಟ್ ಚೇಂಜ್ ಆಗಿತ್ತು. ಏನಂತ ಹೇಳಿದ್ರೆ ಮಂಜು ಅವರನ್ನು ನಾಯ್ಕಿಂತ ಕಡೆ ಮಾಡಿದ್ರು. ಎಷ್ಟು ಇಗ್ನೋರ್ ಮಾಡಿದ್ರು ಮಂಜು ಉಂಟಲ್ಲ, ಹಿಂದೆ 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 ಹೋಗಿ ಅವಳು ಏನೇ ಹೇಳಿದ್ರು ಒಂದು ಶಬ್ದ ಮಾತನಾಡದ ಮಂಜುಗೂ. ಬೇರೆಯವರು ಏನಂತ ಹೇಳಿದ್ರೆ ರಪ್ಪ ಮಾತಾಡ್ತಾರೆ, ತಿರುಗೇಟ್ ಕೊಡ್ತಾರೆ ಮಂಜು ಅವರು. ಬಟ್ ಗೌತಮಿ ಅವರು ಹೇಳಿದಾಗ ಒಂದೇ ಒಂದು ಮಾತು ಹೇಳಿಲ್ಲ, ಎಷ್ಟು ಇಗ್ನೋರ್ ಮಾಡಿದ್ದಾರೆ, ನಾಯ್ಕಿಂತ ಕಡೆ ಮಾಡಿದ್ದಾರೆ ಗೌತಮಿ ಕ್ಯಾಪ್ಟನ್ ಆದಾಗ. ಅಹಂಕಾರ ಬಂದು ಅಂದ್ರೆ ಮನುಷ್ಯನಿಗೆ ಹಾಗೇನೆ ಪೊಸಿಷನ್ ಸಿಕ್ತಾಗಟ್ರು ಅದನ್ನು ಹೇಗೆ ಬಳಸ್ಕೊಳ್ಬೇಕಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಮಂಜು ಅವರಿಗೆ ಈ ವಾರ ಅಂತೂ ಸುದೀಪ್ ಸರ್ ಅವರು 100% ಕ್ಲಾಸ್ ತಗೊಳ್ತಾರೆ. ಸೊ ಏಕಂತ ಹೇಳಿದ್ರೆ ಮಂಜು ಅವರು, ನೀವು ಆ ತರ ಮಾಡುದು ಸಿಂಗಲ್ ಆಗಿ ಆಟ ಆಡಿ, ಇಲ್ಲದಿದ್ರೆ ನಿಮ್ಗೆ ಕಷ್ಟ ಉಂಟು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಸುದೀಪ್ ಸರ್ ಹೇಳ್ತಾರೆ. ಹಾಗೂ ತ್ರಿವಿಕ್ರಮ್ ಅವ್ರ ಸಹ ಗೇಮ್ ಸ್ವಲ್ಪ ಡಲ್ ಆಗಿದೆ, ಅವರಿಗೆ ಸಹ ಸ್ವಲ್ಪ ಎನರ್ಜಿ ಕೊಡ್ತಾರೆ ಸುದೀಪ್ ಸರ್ ಬಂದು. ಮತ್ತು ಎಲ್ಲರಿಗೆ ಸಹ ಉತ್ತಮ ಅಂತ ಹೇಳಿದ್ರೆ ಇವರನ್ನು ಯಾರನ್ನು ನಮ್ಮ ಕ್ಯಾಪ್ಟನ್ ಆದ ಸುರೇಶನನ್ನು ಹೊಗಳ್ತಾರೆ. ಸೊ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ನಮ್ಮೊಂದೊಂದು ಆಶಯ. ಇದೆಲ್ಲ ಮಾಡಬೇಕು, ಆಕ್ಚುಲಿ ಮಾಡಲೇಬೇಕು. ಸೊ ನಿಮಗೆ ಯಾವ್ದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅಂತ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.